ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ಒಂದು ಪಾನಿಪುರಿ ಕಿಟ್ ತಂದಿದ್ದೆ ಅಂಗಡಿಯಿಂದ. ಸೊ ಮನೇಲೇ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡೆ. ಬಿಕಾಸ್ ಸ್ವಲ್ಪ ಮಳೆ ಬೇರೆ ಬರ್ತಾ ಇದೆಲ್ಲ, ಹೊರಗೆ ಹೋಗಿ ತಿನ್ನೋಕ್ಕಾಗಲ್ಲ. ಪ್ಲಸ್ ಮನೇಲಿ ಆದರೆ ಇನ್ನೂ ಸ್ವಲ್ಪ ಶುದ್ಧವಾಗಿ ಮಾಡ್ಕೊಂಡು ತಿನ್ಬೋದು ಅನ್ನೋ ಕಾನ್ಸೆಪ್ಟ್ ಅಷ್ಟೇ. ಇದನ್ನೆಲ್ಲ ಮನೇಲೇ ಕೂಡ ನಾವು ಪ್ರಿಪೇರ್ ಮಾಡ್ಕೊಬೋದು. ನಾನು ಮುಂದಿನ ವೀಡಿಯೋನಲ್ಲಿ ತೋರಿಸ್ತೀನಿ. ಬಟ್ ಈ ಸಲ ಕಿಟ್ ತಂದುಬಿಟ್ಟಿದೆ ಅನ್ನೋ ಕಾರಣಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಮನೇಲೇ. ಇದಕ್ಕೆ ಮೊದಲಿಗೆ ಆಲೂಗಡ್ಡೆನ ಬೇಯಿಸ್ಕೊಬೇಕು. ನಾನು ಪ್ರೆಷರ್ ಕುಕ್ ಮಾಡ್ಕೊತಾ ಇದ್ದೀನಿ, ಒಂದು 2 ವಿಸಿಲ್ ಆಗಿ. ಅದಾದಮೇಲೆ ಪಕ್ಕದಲ್ಲಿ ನೋಡಿ ಈ ಥರ ಪೂರಿ ಮಾಡ್ಕೊತಾ ಇದ್ದೀನಿ. ಈ ಪೂರಿ ಕೂಡ ಕಿಟ್ನಲ್ಲೇ ಬಂದಿತ್ತು. ಸ್ವಲ್ಪ ಆಯಿಲ್ನಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಏರ್ ಫ್ರೈಯರ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೊಬೋದು ವಿತೌಟ್ ಆಯಿಲ್. ಇದು ಚೆನ್ನಾಗಿ ಉಬ್ಬುತ್ತೆ. ಸೊ ನಾನು ಮುಂದಿನ ದಿನಗಳಲ್ಲಿ ಆ್ಯಕ್ಚುಲಿ ಪೂರಿ ಕೂಡ ಹೇಗೆ ಮನೇಲೇ ಮಾಡ್ಕೊಬೇಕು ಅನ್ನೋದು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಫಸ್ಟ್ ಈ ಥರ ಎಲ್ಲ ಪೂರಿಗಳನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡ್ಬಿಡೋಣ. ಇಲ್ಲ ನೆಕ್ಸ್ಟ್ ಮತ್ತು ಪೂರಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಪಾನಿಪುರಿ ಕಿಟ್ಟಲ್ಲಿ ಈ ಸ್ವೀಟ್ ಪಾನಿಗೆ ಕೂಡ ಅದು ಕೊಟ್ಟಿರ್ತಾರೆ. ಅದನ್ನು ನಾವು ನೀರಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಒಂದು 1/4 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡ್ಕೊಬೇಕು. ಅದ್ರ ಜೊತೆ ಮಿಂಟ್ ಚಟ್ನಿ ಕೂಡ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೊಬೋದು. ಕೆಲವರು ಸ್ವಲ್ಪ ಸಿಹಿನ ಪ್ರಿಫರ್ ಮಾಡ್ತಾರೆ. ನಂಗೆ ಸ್ವೀಟ್ ಅಷ್ಟು ಇಷ್ಟ ಇಲ್ಲ, ಸೊ ನಾನು ಅದನ್ನು ಮಾಡ್ತಿಲ್ಲ. ನಾರ್ಮಲ್ ಮಿಂಟ್ ಚಟ್ನಿ ಏನು ಕೊಟ್ಟಿದ್ದಾರೆ ಅದನ್ನು ಒಂದು 1/4 ಲೀಟ್ರ್ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಈ ಪೂರಿ ಫ್ರೈ ಮಾಡಿ ಎಲ್ಲ ಆಯಿತು ನೋಡಿ. ಸೊ ಎಲ್ಲ ಆದಮೇಲೆ ಇಲ್ಲಿ ನೀರಿಗೆ ನಾನು ನೋಡಿ ಮಿಂಟ್ ಚಟ್ನಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮನೇಲಿ ಕೂಡ ತುಂಬ ಈಸಿಯಾಗೇ ಮಾಡ್ಬೋದು. ನಾನು ಮುಂದಿನ ದಿನಗಳಲ್ಲಿ ನಾನು ತೋರಿಸ್ತೀನಿ ಅದನ್ನು. ಸೊ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ. ಆ್ಯಂಡ್ ಸ್ವಲ್ಪ ಬೂಂದಿ ಇತ್ತು, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದಕ್ಕೆ ಉಪ್ಪು ಅಥವಾ ಖಾರ ಯಾವುದನ್ನು ಹಾಕೋ ಅವಶ್ಯಕತೆ ಇರಲ್ಲ. ಇದಕ್ಕೆ 1/4 ಲೀಟ್ರ್ ನೀರು ಮಾತ್ರ ಹಾಕ್ಕೊಳ್ಳಿ. ಆ್ಯಂಡ್ ಬೇಯಿಸಿರೋ ಆಲೂಗಡ್ಡೆನ ಸ್ವಲ್ಪ ಮ್ಯಾಶ್ ಮಾಡ್ಕೊಬೇಕು. ಅದಕ್ಕೊಂಚೂರು ಉಪ್ಪು ಹಾಕ್ಕೊತೀನಿ. ಈ ಪರ್ಟಿಕ್ಯುಲರ್ ಪೌಡರ್ನ ಕಿಟ್ನಲ್ಲೇ ಕೊಟ್ಟಿದ್ದು, ಸೊ ಹಾಗಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಪೌಡರ್ ಇಲ್ಲ ಅಂದರೆ ಒಂಚೂರು ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿ ಆ್ಯಂಡ್ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಬೇಕಾದರೆ ಬೇಯಿಸಿರೋ ಕಡಲೆ ಕಾಳನ್ನ ಕೂಡ ಹಾಕ್ಕೊಬೋದು. ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಹಾಕ್ಕೊಬೋದು. ಸೊ ನಿಮಗೆ ಅಲ್ಲೇ ಹೋಗಿ ತಿಂದಾಗ ಹೆಂಗೆ ಇರುತ್ತೋ ಟೇಸ್ಟ್, ಅದೇ ಸ್ವಲ್ಪ ಫೀಲ್ ಬರುತ್ತೆ. ಹಾಗಾಗಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಥರ ಪೂರಿಗೆ ಎಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಪಾನಿ ಕೂಡ ರೆಡಿ ಇದೆ. ಸೊ ಮನೆಯಲ್ಲೇ ಈ ಥರ ಆರಾಮಾಗಿ ಎಂಜಾಯ್ ಮಾಡ್ಬೋದು ಗೋಲ್ಗಪ್ಪನ. ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿಯೇ ಪ್ರಿಪೇರ್ ಆಗಿರುವಂಥದ್ದು. ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.